ರೈತರು ಕಷ್ಟಪಟ್ಟು ಬೆಳೆದು ಅವರ ಸ್ವಂತ ಹಣದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿರುವುದು ಇಡೀ ರಾಜ್ಯಕ್ಕೆ ಮಾದರಿ ಎಂದು ಸಿಇಒ ಜಿ ಪ್ರಭು ತಿಳಿಸಿದರು. ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಹೋಬಳಿ ಸಿ ಚಂಗಾವಿ ಗ್ರಾಮದಲ್ಲಿ ರೈತ ಸಿಕೆ ಪ್ರಕಾಶ್ ರವರು ತಮ್ಮ ಹಣದಲ್ಲಿ ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಿರುವುದಕ್ಕೆ ಶ್ಲಾಘನೆ ಅರ್ಪಿಸಿ ಮಾತನಾಡಿದ ಅವರು, ಎಂತಹ ದಾನಿಗಳು ಗ್ರಾಮದಲ್ಲಿ ಒಬ್ಬರಿದ್ದರೂ ಸಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಪಥದತ್ತ ಸಾಗುತ್ತಿವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಇಒ ನಟರಾಜು, ರೈತ ಸಿಕೆ ಪ್ರಕಾಶ್, ಗ್ರಾಮಾಧ್ಯಕ್ಷರಾದ ಮೀನಾಕ್ಷಿ, ಇಒ ಶಿವಪ್ರಕಾಶ್, ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರು, ಗ್ರಾಮಸ್ಥರು ಹಾಜರಿದ್ದರು. ಜಿಲ್ಲೆಯಲ್ಲಿ ಇಲ್ಲೆಲ್ಲ ಅನೇಕ ಯುವಕರು ಕೂಡ ಇದ್ದಾರೆ. ಪ್ರಕಾಶ್ ಜಿ ಅವರ ಕೆಲಸನ ಅವರು ಹೇಳಿ ಬಂದು ನಾವು ನೋಡೋದಲ್ಲ, ಅದನ್ನ ನೋಡಿ ನಾವು ಅದರಿಂದ ಕಲಿಯುವಂಥದ್ದು ಬಹಳ ಇದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಇವತ್ತು ಚಂಗಾವಿ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಚಿಕ್ಕ ಚಂಗಾವಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ. ಮಕ್ಕಳ ಸಂಖ್ಯೆನೂ ಕೂಡ ಅವರ ಪ್ರಯತ್ನದಿಂದ, ಪಂಚಾಯಿತಿ ಅಧ್ಯಕ್ಷರಿದ್ದಾರೆ ಅವರ ಪ್ರಯತ್ನದಿಂದ, ಎಲ್ಲ ಆಡಳಿತ ವರ್ಗ ಮತ್ತೆ ನಾಗರಿಕರು, ಅದರಲ್ಲೂ ಯುವಕರು, ತಾವೆಲ್ಲ ಒಂದು ತಂಡವಾಗಿ ಪ್ರಕಾಶ್ ಅವರ ಹಿಂದೆ ನಿಂತ ಅನೇಕ ಯುವಕರು ಎಲ್ಲರ ಸಹಕಾರದೊಂದಿಗೆ ಒಂದು ಚಿಕ್ಕದಾದ್ರೂ ಅತ್ಯಂತ ಚೊಕ್ಕದಾದಂತ ಮೌಲ್ಯಯುತವಾದಂತ ಒಂದು ಮಾದರಿ ಶಾಲೆಯನ್ನ ಮಾಡಿರುವಂತದ್ದು. ಆಸ್ ಎ ಸಿಇಒ ಐ ಫೀಲ್ ವೆರಿ ವೆರಿ ಪ್ರೌಡ್. ಇದು ನಮ್ಗೆಲ್ಲರಿಗೂ ಬಹಳ ಹೆಮ್ಮೆ. ಅದರಲ್ಲೂ ಕೂಡ ಒಬ್ಬ ರೈತ ತನ್ನ ಕಾಯಕವನ್ನೇ ನಂಬಿ ಪ್ರತಿಯೊಂದು ಒಂದು ಸಣ್ಣ ಆದಾಯಕ್ಕೂ ಕೂಡ ಭೂಮಿ ತಾಯಿಯನ್ನ ನಂಬಿ ಅದರಿಂದ ಬರುವಂತ ಆದಾಯವನ್ನ ಉಳಿಸೋದೇ ಕಷ್ಟ. ಅಂಥದ್ರಲ್ಲಿ ಉಳಿಸೋದ್ರ ಜೊತೆಗೆ ಅದನ್ನ ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇಷ್ಟು ಒಳ್ಳೆ ಮಾದರಿಯ ಒಂದು ಕೊಠಡಿಯನ್ನ ಕಟ್ಟಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಗೆಲ್ಲ ಹೆಮ್ಮೆ. ಈ ಪ್ರಸಕ್ತ 1.5 ವರ್ಷದಲ್ಲಿ ಸುಮಾರು ಜಿಲ್ಲೆಯಲ್ಲಿ 380 ಹೊಸ ಕೊಠಡಿಗಳನ್ನ ನಾವು ವಿವಿಧ ಯೋಜನೆಗಳಲ್ಲಿ ಕಟ್ಟಿದ್ದೇವೆ. ಸುಮಾರು 2000 ಕೊಠಡಿಗಳನ್ನ ರಿಪೇರಿ ಮಾಡಿದ್ದೇವೆ. ಸುಮಾರು 3600 ಕಾಮಗಾರಿಗಳು, ಅದು ಕಾಂಪೌಂಡ್ ಇರಲಿ, ಆಟದ ಮೈದಾನ ಇರಲಿ, ಶೌಚಾಲಯ ಇರಲಿ, ಇವೆಲ್ಲ ಮಾಡ್ತಾ ಬಂದಿದ್ದೇವೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.